ನೀವು ಇತಿಹಾಸ ಓದಿದ್ದೀರಾ? ಇಲ್ಲ, ಓದಿಲ್ಲ ಅಂತೀರಾ? ಸರಿ, ಓಕೆ. ಆ ಇತಿಹಾಸ ಇದೆಯಲ್ಲ, ಅದನ್ನೊಂದು ಜಾಗ ಅಂತ ಪರಿಗಣಿಸಲಾಗುತ್ತೆ. ಅಲ್ಲಿಗೆ ಪ್ರತಿಯೊಬ್ಬ ಯುವಕನು ಹೋಗಲೇಬೇಕು ಅಂತ. ಓಕೆ, ಇದೊಂದು ಗ್ರೀಕರ ಮೂಢನಂಬಿಕೆ. ಎಲ್ಲರೂ ಅಲ್ಲಿಗೆ ಹೋಗಬೇಕು, ಅಲ್ಲಿಗೆ ಹೋದ್ರೆ ಏನೋ ಒಂದು ಅದ್ಭುತ ಸಿಗಬಹುದು ಅಂತ. ಅದು ತುಂಬಾ ಸುಂದರವಾದ ಪದ್ಯ ಇದೆ, ಅದರ ಬಗ್ಗೆ ಮಾತಾಡಿದ್ದೆ ಕೂಡ. ಕೊನೆಗೆ ಬರ್ತಾ ಬರ್ತಾ ಕವಿ ಏನು ಹೇಳಿಬಿಡ್ತಾನೆ ಅಂದ್ರೆ, ನೋಡಿ, ಒಂದು ವೇಳೆ ನೀವು ಇತಿಹಾಸ ತಲುಪಿ ಅಲ್ಲಿ ನಿಮಗೆ ಏನೂ ಸಿಗದೆ ಹೋದರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ಅಂತಾನೆ. ಓಕೆನಾ? ಒಂದು ರೀತಿ ಹೇಳಬೇಕೆಂದರೆ ಇದನ್ನು ಕಂಡುಕೋ, ಈ ತರದ್ದು ನಿಜವಾಗಿಯೂ ಇರುವುದಿಲ್ಲಂತ. ಸರ್, ಮತ್ತೆ ಹಾಗಾದ್ರೆ ಏನು ಉಳಿಯಿತು? ನೀವು ಯಾವುದನ್ನು ನಂಬಲ್ಲ, ಎಲ್ಲವನ್ನೂ ತಿಳಿದುಕೊಳ್ಳುತ್ತಾ ಇರುತ್ತೀರಾ? ಏನು ಉಳಿಯಿತಂತ ಮಾತ್ರ ಕೇಳಬೇಡಿ, ಇನ್ನೂ ಬಹಳಷ್ಟು ಇದೆ ನಿಮಗಾಗಿ. ನಿಮಗೆ ಏನು ದುಃಖ ಕೊಡ್ತಿದೆಯೋ ಅದು ಉಳಿದಿರೋ ವಿಷಯವೇ ತಾನೇ. ಹಾಗಿದ್ರೆ ಈಗ ಏನನ್ನಾದರೂ ಉಳಿಸಬೇಕು ಅಂತ ಯಾಕೆ ಪ್ರಯತ್ನಿಸುತ್ತೀರಿ? ಏನು ಉಳಿದು ಹೋಗಿದೆಯೋ ಮೊದಲು ಅದನ್ನು ತೆಗೆದು ಹಾಕುವುದರ ಮೇಲೆ ಕೇಂದ್ರಿತರಾಗಿ. ಯಾಕಂದ್ರೆ ಏನು ಉಳಿದಿದೆಯೋ ಅದಕ್ಕೆ ನೀವೇನೋ ಒಂದು ಮೌಲ್ಯ ಇದೆ ಅಂತ ತಿಳಿದುಕೊಂಡಿದ್ದೀರಿ ಅಷ್ಟೇ. ವಾಸ್ತವದಲ್ಲಿ ಅದು ಇರುವುದಿಲ್ಲ. ಹಾಗಾಗಿ ಎಲ್ಲವನ್ನೂ ತೆಗೆದು ಹಾಕಿದ ಮೇಲೆ ಏನು ಉಳಿಯುತ್ತೆ ಅಂತ ಕೇಳೋದನ್ನ ಬಿಡಿ. ಬದಲಿಗೆ ಈಗಲೂ ಬಹಳಷ್ಟು ಉಳಿದಿದೆ, ಅದನ್ನ ತೆಗೆದು ಹಾಕೋದು ತುಂಬಾ ಮುಖ್ಯ ಅಂತ ನೋಡಿ. ಮತ್ತು ನೀವು ತೆಗೆದು ಹಾಕದೆ ಹೋದರೆ ನೀವು ತೊಂದರೆಗೆ ಒಳಗಾಗಿಯೇ ಆಗ್ತೀರಿ.